ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಇವತ್ತು ಯುಗಾದಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಇದು ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಯುಗಾದಿ, ಹಾಗಾಗಿ ಇದನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಬ್ಬದ ಹಿಂದಿನ ದಿನ ಈ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇಷ್ಟೆಲ್ಲ ಐಟಮ್ಗೆ, ಹೂವು ಹಣ್ಣು ಸ್ವಲ್ಪ ತರಕಾರಿ ಇಷ್ಟೆಲ್ಲ ಅದಕ್ಕೆ 400 ರೂಪೀಸ್ ಕೊಟ್ಟೆ. ತರಕಾರಿ ಏನೂ ತೊಗೊಂಡಿಲ್ಲ, ಬರೀ ನುಗ್ಗೆಕಾಯಿ ಮತ್ತು ಒಂದು ಅರ್ಧ kg ಅಷ್ಟು ಟೊಮೊಟೊ ತೊಗೊಂಡೆ ಅಷ್ಟೇ. ಇಷ್ಟಕ್ಕೇ 400 ರೂಪೀಸ್ ಆಯಿತು. ಮಾವಿನ ಸೊಪ್ಪು ಮತ್ತು ಬೇವಿನ ಎಲೆ ಅಂತೂ ಕೇಳೋಕ್ಕೆ ಆಗೋಲ್ಲ, ಅಷ್ಟು ರೇಟ್ ಹೇಳ್ತಾರೆ. ನಾನು ಮಾವಿನ ಸೊಪ್ಪಿಗೆ 80 ರೂಪಾಯಿ ಕೊಟ್ಟೆ ನಿಜವಾಗ್ಲೂ. ಮತ್ತು ಬೇವಿನ ಸೊಪ್ಪಿಗೆ 50 ರೂಪಾಯಿ ಕೊಟ್ಟಿದ್ದೀನಿ. ಯಪ್ಪ ಎಷ್ಟು ರೇಟ್ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಅದೆಲ್ಲ ತುಂಬ ಫ್ರೀಯಾಗಿ ಸಿಗುತ್ತೆ, ಈ ಸಿಟಿ ಕಡೆ ಮಾತ್ರ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದಾದಮೇಲೆ ಅದರ ನೆಕ್ಸ್ಟ್ ಡೇ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣವೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ತಲೆಗೆ ಎಣ್ಣೆಯನ್ನೆಲ್ಲ ಹಚ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನಿದು ಹೊಸ ಸ್ಯಾರಿ ಪರ್ಚೇಸ್ ಮಾಡಿದ್ದೆ, ಅದನ್ನೇ ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಸೀರೆ, ಮತ್ತು ಅದರ ಪ್ರೈಸ್ ಬಂದು ಎಷ್ಟು ಅಂತ ಕೇಳಿದ್ರೆ ನಾನು ಆನ್ಸರ್ ಕೊಡ್ತೀನಿ. ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಅದ್ರ ಪ್ರೈಸ್ ಬೇಕಾದರೆ ನಾನು ಹೇಳ್ತೀನಿ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ ಒಂದು 10 o'clock ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ. ತುಂಬ ಹೈಟ್ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಇರಲಿ ಅಂತ ಅದೇ ಫೋಟೋಗೆ ನಾನು ಮತ್ತು ಹಸ್ಬೆಂಡ್ ಸೇರಿಕೊಂಡು ಎಲ್ಲನೂ ರೆಡಿ ಮಾಡಿಟ್ಕೊಂಡ್ವಿ. ಅದಾದಮೇಲೆ 10 ಗಂಟೆ ಒಳಗಡೆ ಪೂಜೆ ಮಾಡಿದ್ವಿ. ನೈವೇದ್ಯಕ್ಕೆ ಏನೂ ಮಾಡಲಿಲ್ಲ, ಹಣ್ಣು ಅಷ್ಟೇ ಇಟ್ಟಿದ್ದು, ಯಾಕಂದರೆ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು. ಹಾಗಾಗಿ ಬೇಗನೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಅದಾದಮೇಲೆ ನಾನಿಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿಕೊಂಡೆ. ಮತ್ತು ಈ ಕಡೆ ಒಬ್ಬಟ್ಟಿಗೆ ಬೇಳೆನ ಬೇಯಿಸೋದಕ್ಕೆ ಇಟ್ಟೆ. ನಾನಿಲ್ಲಿ ಕಡಲೆಬೇಳೆ ಒಬ್ಬಟ್ಟು, ಕೆಲವೊಬ್ಬರು ತೊಗರಿಬೇಳೆ ಒಬ್ಬಟ್ಟು ಸಹಿತ ಮಾಡ್ತಾರೆ. ನಾನಿಲ್ಲಿ ಕಡಲೆಬೇಳೆ ಒಬ್ಬಟ್ಟನ್ನೇ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಮಾಡಬೇಕಾಗಿತ್ತು, ಹಾಗಾಗಿ ಬೇಗ ಮಾಡ್ತಾಯಿದ್ದೆ. ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ಮೋಸ್ಟ್ 2 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅಡುಗೆ ಮಾಡೋದಕ್ಕೆ. 6 ಗಂಟೆ ಆಯಿತು ಎಲ್ಲ ಮುಗಿಸೋ ತನಕ. ಮತ್ತು ಒಬ್ಬಟ್ಟನ್ನು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮತ್ತು ಮಾಡಿಕೊಂಡೆ. ಒಬ್ಬಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಒಂದು 5-6 ಅಲ್ಲಲ್ಲಿ ಕಿತ್ತೋಗ್ಬಿಡ್ತು, ಯಾಕಂದರೆ ಒಬ್ಬಳೇ ತಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಮಾಡಿದೆ. ಇದು ನಮ್ಮ ಫಸ್ಟ್ ಯುಗಾದಿ ಈ ಮನೆಯಲ್ಲಿ. ತುಂಬಾ ಚೆನ್ನಾಗಂತೂ ಆಯಿತು, ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಒಂದು ಗುಡ್ ನ್ಯೂಸ್ ಸಹಿತ ನಮಗೆ ಸಿಕ್ತು. ಅದನ್ನು ಸದ್ಯಕ್ಕೆ ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ. ಯಾವ ರೀತಿ ಇತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಆಯುಸ್ಸು ಮತ್ತು ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ ಆ ದೇವರಲ್ಲಿ. ಇವಾಗ ಸಂಜೆ 6 ಗಂಟೆ ಆಯಿತು, ಪೂಜೆ ಎಲ್ಲ ಮುಗಿಸ್ದೆ. ಇಷ್ಟೇ ನಮ್ಮನೆ ಯುಗಾದಿ ಹಬ್ಬ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.